ನಾನು ಮನೆಯಲ್ಲಿ ಕೋಲು ಉಪಯೋಗಿಸಲ್ಲ, ಯಾಕೆಂದರೆ ಪ್ಯೂರ್ಲಿ ಸೈಕಲಾಜಿಕಲ್. ಒಂದು ಪರ್ಟಿಕ್ಯುಲರ್ ನಮಗೆ ಗೋಡೆ ಒಂದು ಕುರ್ಚಿ ಏನೋ ಒಂದು ಇರುತ್ತೆ, ಹೊರಗಡೆ ಹೋದರೆ ಅದೇನೂ ಇರಲ್ಲ ನೋಡಿ. ಪ್ಯೂರ್ಲಿ ಸೈಕಲಾಜಿಕಲ್ ಅಂತ ನಾನು ಇಂಟರ್ಪ್ರಿಟ್ ಮಾಡ್ತಾ ಇರೋದು, ನನ್ನ ಬಿಹೇವಿಯರ್ನ ನಾನೇ ಇಂಟರ್ಪ್ರಿಟ್ ಮಾಡ್ತಾ ಇರೋದು. ಹಾಗೆ ಹೊರಗಡೆ ಅದೇನೂ ಇರಲ್ಲ ನೋಡಿ, ಅದಕ್ಕೆ ಇದು ಬೇಕು ಅಂತ ಅನ್ಕೊಂಡು. ಸರ್, ನಾನು ಲಕ್ಷ್ಮೀನಾರಾಯಣ. ಮಾರ್ಕ್ಸ್ವಾದದ ಬಗ್ಗೆ ಮತ್ತು ಕಮ್ಯುನಿಸಮ್ ಬಗ್ಗೆ ನಿಮ್ಮ ಯೋಚನೆಗಳನ್ನು ದಾಖಲು ಮಾಡಿಕೊಳ್ತಾ ಇದ್ದೀನಿ. ಮಾರ್ಕ್ಸ್ವಾದದ ಪರಿಚಯ ನಿಮಗೆ ಹೇಗೆ ಆಯಿತು? ನಾನು ಹೈಸ್ಕೂಲ್ನಲ್ಲಿದ್ದಾಗ ಮೊದಲ ಬಾರಿಗೆ ಈ ಪೊಲಿಟಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ಯೋಚನೆ ಮಾಡೋಕ್ಕೆ ನ್ಯೂಸ್ ಪೇಪರ್ ಚಿಕ್ಕ ವಯಸ್ಸಿನಿಂದ ಓದ್ತಾ ಇದ್ದೆ. ಹೈಸ್ಕೂಲ್ನಲ್ಲಿದ್ದಾಗ ನಾನು ಮೊದಲಿಗೆ ಶುರು ಮಾಡಿದೆ. ನಾವು ಇಂಟರ್ಮೀಡಿಯೇಟ್ ಕಾಲೇಜಿಗೆ ಬಂದ ಸ್ಟೂಡೆಂಟ್ ಆಗ ಇವ್ರನ್ನ ಮೈಸೂರಿನ ಮಾಡಿದ್ದು. ಅವಾಗ ಯುವರಾಜಸ್ ಕಾಲೇಜು ಇಂಟರ್ಮೀಡಿಯೇಟ್ ಕಾಲೇಜ್ ಆಗಿತ್ತು, ಡಿಗ್ರಿ ಕಾಲೇಜ್ ಆಗಿರಲಿಲ್ಲ. ಅದು ಆ ಪೀರಿಯಡ್ನಲ್ಲಿ ನಮಗೆ ಆಸಕ್ತಿ, ಪೊಲಿಟಿಕಲ್ ಅಫೇರ್ಸ್ನಲ್ಲಿ ಆಸಕ್ತಿ ಬರೋಕ್ಕೆ ಕಾರಣ ಏನಂದರೆ ಸುಭಾಷ್ ಚಂದ್ರ ಬೋಸ್ ಗಾಂಧಿನ ಎದುರಿಸ್ಬಿಟ್ಟು ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದು. ನಿಮಗೆ ಜ್ಞಾಪಕ ಇರಬೇಕದು, ಕೇಳಿದ್ದೀನಿ ನಾನು. ಆ ಕಾಲದಲ್ಲಿ ಗಾಂಧಿನ ಎದುರಿಸೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಬಟ್ ಈವನ್ ಹೀ ಮೇಡ್ ಬೋಲ್ಡ್ ಟು ಅಪೋಸ್ ಗಾಂಧಿ. ನಮಗೆ ಗಾಂಧಿ ಬಗ್ಗೆ ಅಡ್ಮಿರೇಷನ್ ಇದ್ದು ಕೂಡ ಆ ಕಾಲದಲ್ಲಿ ನಾವು ವಿದ್ಯಾರ್ಥಿಗಳಿದ್ದಾಗ ಎಷ್ಟೇ ಅಡ್ಮಿರೇಷನ್ ಇದ್ದು ಆಸ್ ಅನ್ ಇಂಡಿವಿಜುವಲ್, ಅವನ ಪಾಲಿಸಿ ಬಗ್ಗೆ ನಮಗೆ ವಿಶ್ವಾಸ ಇದೆ. ಇವರು ಸುಭಾಷ್ ಚಂದ್ರ ಬೋಸ್ ಹಿ ಬಿಕೇಮ್ ಅವರ್ ಹೀರೋ. ನಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕಲ್ ವ್ಯೂಸ್ ಏನೂ ಇರಲಿಲ್ಲ. ಹಿ ಬಿಕೇಮ್ ಅವರ್ ಹೀರೋ. ದಟ್ ಈಸ್ ಹೌ ನಾವು ನಮ್ಮ ಕೆಲವು ಸ್ನೇಹಿತರು ಡ್ರ್ಯಾಗ್ ಇಂಟು ಪೊಲಿಟಿಕಲ್ ಇಶ್ಯೂಸ್. ಆಮೇಲೆ ಏನಾಗೋಯ್ತು ಅಂತಂದರೆ, ನಾನು ಇಂಟರ್ಮೀಡಿಯೇಟ್ ಪಾಸ್ ಮಾಡಿಕೊಂಡು ಇದಕ್ಕೆ ಹೋದಾಗ ಫಸ್ಟ್ ಇವರು ನನ್ನ ಕ್ಲಾಸ್ಮೇಟ್ ಆಗಿದ್ದು. ಆಮೇಲೆ ಅಲ್ಲಿ ನಾನು ಫಿಸಿಕ್ಸ್ ನಾನು ಕೆಮಿಸ್ಟ್ರಿ ಆನರ್ಸ್ ಬಿ ಎಸ್ ಸಿ ಆನರ್ಸ್ ಹೋದಾಗ ಫಿಸಿಕ್ಸ್ ಆನರ್ಸಿಗೆ ಬಂದು ಕೆ ಶ್ರೀನಿವಾಸ ನಿಮಗೆ ಗೊತ್ತಿದೆ. ಈ ನಮಗೆ ಒಟ್ಟಿಗೆ ಅಲ್ಲಿ ಸೇರಿಕೊಂಡು ನಾನು ಎಲ್ಲಿ ಶಂಕರ್ಪುರದಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದ, ನಾನು ಇವರ ಅಜ್ಜಿ ಮನೆಯೂ ಅಲ್ಲೇ ಇತ್ತು, ಅವರು ಅಲ್ಲೇ ಇತ್ತು. ದಿನ ಸಾಯಂಕಾಲ ಹೊತ್ತು ಬರೋದು, ಹಳೆಯ ಸ್ನೇಹ ಮಾತಾಡಬೇಕು. ಇಟ್ ವಾಸ್ ಹಿ ಹೂ ಇಂಟ್ರಡ್ಯೂಸ್ ಮೀ ಟು ಮಾರ್ಕ್ಸಿಸ್ಟ್ ಐಡಿಯಾಸ್. ಯಾರು? ಶ್ರೀನಿವಾಸನ್. ಆವಾಗ ಹಿ ವಾಸ್ ಅನ್ ಅಡಿಯರೆಂಟ್ ಆಫ್ ಎಮ್ ಎನ್ ರಾಯ್. ಆವಾಗ ರಾಯ್ಸ್ ರಾಡಿಕಲ್ ಡೆಮೊಕ್ರಾಟಿಕ್ ಪಾರ್ಟಿ ಅಂತ ಹೇಳ್ಬಿಟ್ಟು ಒಂದು ಕಟ್ಕೊಂಡು, he claimed that he alone represents true Marxism. Indian Communist Party does not represent Marxism. ಇವನು ಹೇಗೆ ನನ್ನ ಡ್ರಾ ಮಾಡಿದ ಅಂತಂದರೆ, ಏನು ಸೈನ್ಸ್ ಬಗ್ಗೆ ನಿಮ್ಗೆ ಎಷ್ಟು ಆಸಕ್ತಿ ಇದೆಯಲ್ಲ, ಅದನ್ನು ಎಕ್ಸ್ಟೆಂಡ್ ಮಾಡಿ ಈ ಪೊಲಿಟಿಕಲ್ ಇಶ್ಯೂಸ್ಗೂ ನೀನು ಯಾಕೆ ಯೋಚನೆ ಮಾಡಲ್ಲ? ನನಗೆ ಅರ್ಥವಾಗಿಲ್ಲ ಏನು ಹಾಗೆಂದರೆ. ಆಮೇಲೆ ಏನು ಮಾಡಿದೆ, ಈ ಎಮ್ ಎನ್ ರಾಯ್ ಪುಸ್ತಕ ತಂದುಕೊಡೋಕೆ ಶುರು ಮಾಡಿದೆ. ಇದನ್ನು ಓದು, ನಿಮಗೆ ಗೊತ್ತಾಗುತ್ತೆ. ಐ ವಾಸ್ ರಿಯಲಿ ವೆರಿ ಮಚ್ ಇಂಪ್ರೆಸ್ಡ್ ಬೈ ರಾಯ್ಸ್ ರೀಡಿಂಗ್ಸ್ ಬಿಕಾಸ್ ಇಟ್ ವಾಸ್ ವೆರಿ ಪ್ಲೇನ್ ಆ್ಯಂಡ್ ಭಾಳ ಸುಲಭವಾಗಿ ಅರ್ಥವಾಗುವಂಥದ್ದು. ಮಾರ್ಕ್ಸಿಸ್ಟ್ ಐಡಿಯಾಸ್ ನನಗೆ ಬಂದಿದ್ದು ಮೊದಲಲ್ಲಿ. ಆಮೇಲೆ ಮುಂದಕ್ಕೆ ಆಯಿತು. ಇವನ್ ಹೊರಟೋದ. ನನ್ನ ಕೆಮಿಸ್ಟ್ರಿ ಆನರ್ಸ್ನಲ್ಲೇ ನಾವಿಬ್ಬರೇ ಕ್ಲಾಸ್ಮೇಟ್ಸು. ಅವನು ಫಿಸಿಕ್ಸ್ ಆನರ್ಸು, ನಾನು ಕೆಮಿಸ್ಟ್ರಿ ಬಿ ಎಸ್ ಸಿ ಆನರ್ಸ್. ಅವಾಗ ಬಿ ಎಸ್ ಸಿ ಆನರ್ಸ್ ಕೋರ್ಸ್ ಅಂತಿತ್ತು, ನಿಮಗೆ ಗೊತ್ತಿದೆಯಲ್ಲ. ಇವಾಗ ಅದು ಹೊರಟೋಗ್ಬಿಟ್ಟಿದೆ. ಅದು 3 year 2 ವರ್ಷ ಬಿ ಎಸ್ ಸಿ, 3 years ಬಿ ಎಸ್ ಸಿ ಆನರ್ಸ್. ಬಿ ಎಸ್ ಸಿ ಆನರ್ಸ್ ಕೆಮಿಸ್ಟ್ರಿ ಬಳಿಗೇನೆ ನನಗಿನ್ನ 1 year ಜೂನಿಯರ್ ಆಗಿದ್ದನು ಅನದರ್ ಕೆ ಶ್ರೀನಿವಾಸ. ಅಲ್ಲಿ ನನಗೆ ಫ್ರೆಂಡ್ ಆದ. ಅವ್ರು ಯಾರು ಸರ್? ಅದು ಹೇಳ್ತೀನಿ.
ಈಸ್ ಆಲ್ಸೋ ಎ ಕೆ ಶ್ರೀನಿವಾಸನ್. ನಾವು ನಮ್ಮ ಮನೆ ಇದರೊಳಗೆ ಭಾಷೆ ಒಳಗೆ ನನ್ನ ಮಕ್ಕಳು ಮಾತಾಡ್ತಾರೆ, ಅವನು ಕೆಮಿಸ್ಟ್ರಿ ಶ್ರೀನಿವಾಸನು, ಇವನು ಫಿಸಿಕ್ಸ್ ಶ್ರೀನಿವಾಸನ್, ಅವನು ಕಮ್ಯುನಿಸ್ಟ್ ಶ್ರೀನಿವಾಸನು, ಇವನು ರಾಯ್ ಶ್ರೀನಿವಾಸನ್, ಆಮೇಲೆ ಅಯ್ಯಂಗಾರ್ ಶ್ರೀನಿವಾಸನು, ಇವನು ಅಯ್ಯರ್ ಶ್ರೀನಿವಾಸನ್ ಅಂತ ತಮಾಷೆ ಮಾಡ್ತಾ ಇದ್ದೆ. ಸುಮ್ಮನೆ ಇದನ್ನು ಹೇಳ್ತಾ ಇದ್ದೀನಿ ಸರ್. ಅವನು ಯಾರು ಅಂತಂದರೆ, ನೀವು ಕೇಳಿದ ಕೆ ಚಾಮರಾಜಯ್ಯಂಗಾರ್ ಅಂತ ಹೇಳ್ಬಿಟ್ಟು, ಆ ಕಾಲಕ್ಕೆ ಬಿಫೋರ್ ಬ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಆಗೋದಕ್ಕೆ ಮುಂಚೆ, ವೆನ್ ಇಟ್ ವಾಸ್ ಸ್ಟಿಲ್ ಎ ಸಿಟಿ ಮುನ್ಸಿಪಾಲಿಟಿ, ಹಿ ವಾಸ್ ಎಲೆಕ್ಟೆಡ್ ದಿ ಪ್ರೆಸಿಡೆಂಟ್ ಆಫ್ ದಿ ಮುನ್ಸಿಪಾಲಿಟಿ, ಚಾಮರಾಜಯ್ಯಂಗಾರ್ ಅಂತ ಕಾಂಗ್ರೆಸ್ ಮ್ಯಾನ್. ಆದರೆ ಮಗ ಈ ಜಾಯಿಂಟ್ ದಿ ಕೆಮಿಸ್ಟ್ರಿ ಆನ್ಸ್, ನನಗಿನ್ನ 1 year ಜೂನಿಯರ್. ಅವನ ಫ್ರೆಂಡ್ಶಿಪ್ ಆಯಿತು. I found that he also was thinking in terms of Marxism, but he associated himself with the Communist Party, whereas this communist Srinivasan was associated with the Raj Party. ಅದಕ್ಕೆ ನಮ್ಮ ಮಕ್ಕಳು ಮಾತಾಡೋಕ್ಕೆ ಇದೇನು ಹೇಳೋದು, 3-4 ವ್ಯತ್ಯಾಸಗಳು ಹೇಳ್ತಾರೆ. ಆವಾಗ ನನಗೆ ಇವೆರಡಕ್ಕೂ ಏನು ವ್ಯತ್ಯಾಸ ಅಂತ ಗೊತ್ತಿಲ್ಲ. ಬಟ್ ಐ ವಾಸ್ ಡ್ರಾನ್ ಕ್ಲೋಸರ್ ಟು that Srinivasan for the simple reason, namely, these people raised, they were all snobs, intellectual snobs. I don't know that you understand. You know that when you start talking to them, they would not start on equal terms. We only know things, you don't know anything. And tell you superiority complex. Therefore, naturally we used to be hurt. ನಮ್ಮಂಥವ್ರು ಅವರು ಹಾಗಿರಲಿಲ್ಲ, ದೇ ವರ್ ವೆರಿ ಫ್ರೆಂಡ್ಲಿ. ಸೊ ಅವರ ಮೂಲಕ ಅನೇಕ ಕಮ್ಯುನಿಸ್ಟ್ ಫ್ರೆಂಡ್ಸ್ ನನಗೆ ಎನ್ ಕೆ ಉಪಾಧ್ಯಾಯ, NL ಉಪಾಧ್ಯಾಯ ಅಲ್ಲ ನನಗೆ ಗೊತ್ತಿಲ್ಲ. ಅವಾಗ ಮೈಸೂರು ಐ ಥಿಂಕ್ ಕರ್ನಾಟಕ CPIಗೆ ಸೆಕ್ರೆಟರಿ ಆಗಿದ್ದ ಅಂತ ಕಾಣ್ತಾರೆ. ಕುಲಕುಂದ ಶಿವರಾವ್, ಲೇಟರ್ ಬಿಕೇಮ್ ನಿರಂಜನ್, ಅವನ್ ಹಿ ಬಿಕೇಮ್ ಎ renegade afterwards. But he was once very active. He was editing the Communist Party newspaper in Canada from Hubli, Kulkunda Shivarao ಅಂತ ಹೇಳಿ. He later became Niranjana ಅಂತ ಕನ್ನಡ ರೈಟರ್ ಆದ ಗೊತ್ತಿರಬೇಕು. ಪ್ರಗತಿಶೀಲ ರೈಟರು, ಪ್ರಗತಿಶೀಲ ಬರಹಗಾರ ಮೂವ್ಮೆಂಟ್ ಅಂತ ಅವರೆಲ್ಲ ನನಗೆ ಕ್ರಮೇಣ ಫ್ರೆಂಡ್ಸ್ ಅವರು. ಅವ್ರ ಮೂಲಕ ಉಪಾಧ್ಯಾಯ, ಆಮೇಲೆ CB ಮನ್ನಯ್ಯ ಆ್ಯಂಡ್ CB ಮೋಟಯ್ಯ ಅಂತ ಬ್ರದರ್ಸು, ದೇವರ್ ಆಲ್ಸೋ ಇನ್ ದಿ ಕಮ್ಯುನಿಸ್ಟ್ ಪಾರ್ಟಿ. ಅವರೆಲ್ಲ ದಟ್ ಈಸ್ ಹೌ ಐ ವಾಸ್ ಡಾನ್ ಇನ್ ಬಿಸ್ನೆಸ್. ಆಮೇಲೆ ಮಾಡ್ತಾ 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 ಬೈ ನೇಚರ್ ನನಗೆ ಈ ಪೊಲಿಟಿಕಲ್ ಮೂವ್ಮೆಂಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ನನ್ನ ಸ್ವಭಾವಕ್ಕೆ ಇದು ಮಾಡಿ. ಐ ವಾಸ್ ಮೋರ್ ಅನ್ ಇಂಟೆಲೆಕ್ಚುಯಲ್ ದ್ಯಾನ್, ಬಟ್ ಇಂಟೆಲೆಕ್ಚುಯಲಿ ಇಟ್ ಗೇವ್ ಮಿ ಸ್ಯಾಟಿಸ್ಫ್ಯಾಕ್ಷನ್. ಯಾವುದು ಮಾರ್ಕ್ಸಿಸ್ಟ್ ಐಡಿಯಾಸು ಇಂಟೆಲೆಕ್ಚುಯಲಿ, ಫಾರ್ ಎಕ್ಸಾಂಪಲ್ ಸಿಂಪಲ್ ಲಾಸ್ ಆಫ್ ಡೈಲೆಕ್ಟಿಕ್ಸು. ನಾನು ಸೈನ್ಸ್ ಓದೋವಾಗಲೇ ಕೂಡ ವಿಸೆ qualitative changes, quantitative changes at a certain level, they lead to qualitative changes. ಈ ಸಿಂಪಲ್ ಲಾಸ್ ಆಫ್ ಡೈಲೆಕ್ಟಿಕ್ಸ್ ಇದೆಯಲ್ಲ, ಇಂಥದ್ದೆಲ್ಲ ನಮ್ಮ ಸೈನ್ಸಿಗೆ ಹೊಂದಿಕೆ ಆದ್ದರಿಂದ ಯಾವುದಾದ್ರೂ ಒಂದು ಫಿಲಾಸಫಿ, ದರ್ ಇಸ್ ಎನಿ ಕನೆಕ್ಷನ್ ವಿತ್ ರಿಯಲ್ ಸಿಚುಯೇಷನ್ ಇನ್ ದಿ ವರ್ಲ್ಡ್, ಇಟ್ ಇಸ್ ಓನ್ಲಿ ಮಾರ್ಕ್ಸಿಸ್ಟ್ ಫಿಲಾಸಫಿ. ಈ ಥರ ಅಲ್ಲ. ಇನ್ಫ್ಯಾಕ್ಟ್ ನಾನು ನನ್ನ ನೆನಪಿನ ಅಲೆಗಳು ಅಂತ ಒಂದು ಪುಸ್ತಕ ಬರೆದಿದ್ದೀನಿ, ನೀವು ನೋಡಿದರೂ ಅದು ಗೊತ್ತಿಲ್ಲ. ನಮ್ಮ ಕರ್ನಾಟಕದವರೇ, ಇನ್ಫ್ಯಾಕ್ಟ್ ನಮ್ಮ ಕರ್ನಾಟಕದವ್ರಿಗೂ ನಮಗೆ ಸ್ನೇಹಿತರಾದ ಬಿಕಾಸ್ ಆಫ್ ಜಸ್ಟ್ ನನ್ನ ಪುಸ್ತಕಗಳೆಲ್ಲ ಆಮೇಲೆ ಪಬ್ಲಿಷ್ ಮಾಡಿರೋದು ಅವರನ್ನು. ಅವರಿಗೆ ನೆನಪಿನ ಅಲೆಗಳು ಅಂತ ಹೇಳ್ಬಿಟ್ಟು ರೆಮಿನಿಸೆನ್ಸಸ್, ಅದರೊಳಗೆ ಒಂದು ಹತ್ರ ಬರೆದಿದ್ದೀನಿ, ಒಂದು ವಾಕ್ಯ ಬರೆದಿದ್ದೀನಿ. ವೆರಿ ಆಫನ್ ಶ್ರೀನಿವಾಸನ್ ನನ್ನ ಭಾಳ ಸೀರಿಯಸ್ ಆಗಿ ಅಬ್ಜೆಕ್ಟ್ ಮಾಡಿದ. ಏನಂದರೆ, ವೆದರ್ ಇಟ್ ಈಸ್ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಇಂಡಿಯನ್ ಫಿಲಾಸಫಿ, ಲಾಕ್, ಹ್ಯೂಮ್, Spinoza, etc., Western philosophies. All these philosophies, which I call speculative philosophies, I call them speculative philosophies because they simply go on thinking, and then our thinking process ಸಾಧ್ಯವಾದಷ್ಟು ಮಟ್ಟಿಗೆ ಇಂಟರ್ಕನೆಕ್ಷನ್ನು, ಒಂದು ಸೆಲ್ಫ್ ಕನ್ಸಿಸ್ಟೆನ್ಸಿ,
ಎಸ್ಟಾಬ್ಲಿಷ್ ಮಾಡೋಕ್ಕೆ ಪ್ರಯತ್ನ ಪಡುತ್ತವೆ ಹೊರತು ದೇ ಡೋಂಟ್ ಕಮ್ ಡೌನ್ ಟು ದಿ ವರ್ಲ್ಡ್. ಆ್ಯಕ್ಚುಲಾಗಿ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅದಕ್ಕೆ ಸಂಬಂಧ ಕೊಡೋದಕ್ಕೆ ಏನು ದೇ ಡೋಂಟ್ ಮೇಕ್ ಎನ್ ಅಟೆಂಪ್ಟ್. ದೇರ್ಫೋರ್ ಇವುಗಳು ಎಲ್ಲ ನನಗೆ ಚುಚ್ಚುಹಾಕೊಂಡು ಮಾರ್ಕ್ಸಿಸಮ್ ಒಂದರಲ್ಲಿ ನನಗೆ ಕಾಣಲಿಲ್ಲ. ಅದು ಇಟ್ ಹ್ಯಾಸ್ ರಿಯಲ್ ಕನೆಕ್ಷನ್ ವಿತ್ ದ ಲೈಫ್ ಆ್ಯಸ್ ವಿ ಲೀಡ್. ಆದ್ದರಿಂದ ನಾನು ನಿಂತು ಈ ಸ್ಪೆಕ್ಯುಲೇಟಿವ್ ಫಿಲಾಸಫಿ ಒಂದು ನನ್ನ ಮನಸ್ಸಿಗೆ ಇಲ್ಲ. ಟೇಕನ್ ವೆರಿ ಅಬ್ಜೆಕ್ಷನ್. ನೆಕ್ಸ್ಟ್ ಟೈಮ್ ಇನ್ನೊಂದು ಎಡಿಷನ್ ಆದರೆ ನೀನು ತಿದ್ದಬೇಕನ್ನ ಅಂತ. ಐ ಸೆಡ್ ನೋ. ನನ್ನ ದಟ್ ಇಸ್ ಬಿಕಾಸ್ ಆಫ್ ಇನ್ಅಡಿಕ್ವೇಟ್ ರೀಡಿಂಗ್, ಇನ್ಆಕ್ಟಿವೇಟಿಂಗ್ ಸ್ಟಡಿ ಇರ್ಬೋದು. ಐ ಆಮ್ ನಾಟ್ ಪ್ರಿಪೇರ್ ಟು ಡಿಫೆಂಡ್. ಇಲ್ಲ, ನಾನು ಭಾಳ ಸೀರಿಯಸ್ ಸ್ಟಡಿ ಮಾಡಿದ್ದೀನಿ ಅಂತ. ಬಟ್ ನನಗೇನು ತೋಚುತ್ತೆ ಅಂತ ನಾನು ಹೇಳ್ತೀನಿ ಹೊರತು ಇಟ್ ಮೇ ಬಿ ಡ್ಯೂ ಟು ಮೈ ಇನ್ಎಡಿಕ್ವೇಷನ್. ನಾನು ನಿನ್ನ ಪ್ಲೀಸ್ ಮಾಡೋಕ್ಕೋಸ್ಕರ ನಾನು ಐ ಆಮ್ ನಾಟ್ ಪ್ರಿಪೇರ್ಡ್ ಅಂತ ನಾನು ಇಷ್ಟ. ಹೀಗಾಗಿ ನನಗೆ ಏನು ಇದರಿಂದ ಮಾಡಿ ಈಗ ಎಷ್ಟೋ ಜನ ನನಗೆ ನನ್ನ ದೃಷ್ಟಿಯ ಐಡಿಯಲ್ಸು ಸೈಂಟಿಸ್ಟ್ ಹೂ ಬಿಕಮ್ ಮಾರ್ಕ್ಸಿಸ್ಟ್. ಫಾರ್ ಎಕ್ಸಾಂಪಲ್ ಹೈಮಾನ್ ಲೆವಿ, ನೀವು ಓದಿದ್ದೀರ ಹೈಮಾನ್ ಲೆವಿ ಯೂನಿವರ್ಸ್ ಆಫ್ ಸೈನ್ಸ್ ಅಂತ ಒಂದು ಪುಸ್ತಕ ಬರೆದಿದೆ. ಆಮೇಲೆ ಬರ್ನಾಲ್ ಓದಿದ್ದೀರಿ, ಜೆ ಡಿ ಬರ್ನಾಲ್. ಇವರೆಲ್ಲ ದೇ ವಿಲ್ ಡ್ರಾನ್ ಇಂಟು, ಅವರಿಗೆ ಪಾಲಿಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಇಲ್ಲ, ಬಟ್ ದೇ ವಿಲ್ ಡ್ರಾನ್ ಇಂಟು ಮಾರ್ಕ್ಸಿಸಮ್ ಬಿಕಾಸ್ ಮಾರ್ಕ್ಸಿಸಮ್ ಈಸ್ ದಿ ಓನ್ಲಿ ಫಿಲಾಸಫಿ which interprets life as we know and to our satisfaction. ನಾನು ಕೂಡ ಆ ರೀತಿ ಮಾರ್ಕ್ಸಿಸ್ಟ್. And even today, I may not have studied so deeply in order to interpret ಯಾವುದಾದ್ರು ಒಂದು ಇಶ್ಯೂಸನ್ನು ತಗೊಂಡು ಇದು ಮಾಡ್ಬೋದು. ಬಟ್ ಬೈ ಆ್ಯಂಡ್ largely, it is only Marxist ideas which give me satisfaction. Whenever I face any problem, whether it is political, scientific, ಯಾವುದಾದ್ರು, that is the stand that I take. ಈಗ ಏನಾಗೋಗ್ಬಿಟ್ಟಿದೆ ಅಂದರೆ ಇದು ಅನೇಕರಿಗೆ ಹೊರಗಡೆ ಗೊತ್ತಾಗೋಗಿಲ್ಲ. ಯಾಕೆಂದರೆ ಎಲ್ಲರೂ ನೋಡ್ತಿರ್ತಾರೆ. ಈ CPIನವರು ಬಂದು ನನ್ನ ದೇ ಟ್ರೈ ಟು ಭೂಮಿ ಅವರ ಇದಕ್ಕೆ ಅವ್ರ ಪ್ಯಾಂಪ್ಲೆಟ್ ಎಲ್ಲ ಕಳಿಸ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಇವರು, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ಈ ನವಕರ್ನಾಟಕ ಪಬ್ಲಿಷಿಂಗ್ ಇವರು ದೇ ಆರ್ ಅಸೋಸಿಯೇಟ್ ವಿತ್ CPI. ಆಮೇಲೆ CPMನವರು ಜಗನ್ನಾಥ್ ಶ್ರೀನಾಥ್ ಅವರೆಲ್ಲ ನನ್ನ ಅಪ್ರೋಚ್ ಮಾಡ್ತಾರೆ. ಅವರು ಯಾವುದಾದ್ರು ಮೀಟಿಂಗ್ಸ್ ಇದ್ದರೆ SOCನವ್ರನ್ನ ಅಷ್ಟೇ. ಸಿನ್ಸ್ ಐ ಕ್ಯಾನಾಟ್ ಟೇಕ್ ಎನಿ ಫರ್ಮ್ ಸ್ಟ್ಯಾಂಡ್, ಇವ್ರ ಪೈಕಿ ನಿಮ್ಮ ಪೈಕಿ ನೀವೇ ಕರೆಕ್ಟು ಅಂತ ಹೇಳಿದ್ರು. ನಾನು ಎಲ್ಲರತ್ರ ಫ್ರೆಂಡ್ಲಿ ಆಗಿದ್ದೀನಿ, ಬಟ್ ಎಲ್ಲರತ್ರ ಒಂದು ತಾವರೆ ಎಲೆ ಇದ್ದಾಗೆ. ಮಾರ್ಕ್ಸ್ವಾದ ಆಗಲಿ, ಗಾಂಧಿವಾದ ಆಗಲಿ, ಅಥವಾ ಬೇರೆ MN ರಾಯ್ ಅವರು ಯೋಚನೆ ಮಾಡಿದ ರೀತಿ ಆಗಲಿ, ಅದು ಹೆಚ್ಚು ಒಂಥರ ಫಿಲಸಾಫಿಕಲ್ ಅಪ್ರೋಚ್ ಇರೋವಂಥವ್ರಿಗೆ ಬಹಳ ಬೇಗ ಅಪೀಲ್ ಆಗೋ ಅದು ಒಂದು. ಇನ್ನೊಂದು ಒಂದು ಇವತ್ತಿನ ಜೀವನ, ದಿನದ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೇ ಅಪ್ಲೈ ಮಾಡಿಕೊಂಡು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಲೈಫನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುವಂಥ ಒಂದು ಪ್ರಾಕ್ಟಿಕಲ್ ಫಿಲಾಸಫಿನೂ ಹೌದು. ಆ ಒಂದು ಇಂಟೆಲೆಕ್ಚುಯಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ, ಒಂದು ಬೌದ್ಧಿಕ ಸಂತೋಷ, ಬೌದ್ಧಿಕ ತೃಪ್ತಿ, ಅದಕ್ಕೋಸ್ಕರ ಯಾವ ತತ್ವಶಾಸ್ತ್ರ, ಯಾವ ಫಿಲಾಸಫಿ ಬೇಕಾದ್ರೂ ತಗೋಬೋದು. ವೈ ಮಾರ್ಕ್ಸಿಸಮ್ ಅಂತ ಪ್ರಶ್ನೆನ. ಗಾಂಧಿವಾದನೂ ಹೆಚ್ಚು ಕಡಿಮೆ ಹೀಗೆ ಇಲ್ಲ. ಗಾಂಧಿ as an individual have very great admiration for him because of his honesty and steadfast adherence to, as an individual ನನಗೆ ಹ್ಯಾಟ್ಸ್ ಆಫ್ ಅಂತ ವ್ಯಕ್ತಿ ಈಚೆಗೆ ಆಫ್ಟರ್ ಜೀಸಸ್ ಕ್ರೈಸ್ಟ್ ಇನ್ನು ಯಾರೂ ಹುಟ್ಟೇ ಇಲ್ಲ, ಒಪ್ಕೊಳ್ತೀನಿ. His philosophy is not valid. Simple, he swears by ahimsa. But Marxist ಆಗಿ ನೀವು ಮಾಡಿದ್ರೆ at a certain stage, ahimsa is unavoidable. Therefore, ಈ ರೀತಿ ಅಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ. ಆದ್ದರಿಂದ ಹೊರತು as an individual, hands off to him, ನಮಸ್ಕಾರ ಹಾಕ್ತೀನಿ. There are certain situations in which himsa is unavoidable.
ದೇ ಡೋಂಟ್ ರೆಕಗ್ನೈಸ್. ಈ ಗಾಂಧಿಗೆ ಅಡಿಯದಾಗಲು ದೇ ಡೋಂಟ್ ರೆಕಗ್ನೈಸ್. ಈ ಕಾರಣಕ್ಕೆ ಮಾರ್ಕ್ಸ್ವಾದ ನಂಬೋರ್ನ ಹಿಂಸೆ ಪ್ರತಿಪಾದಕರು ಅಂತಾರೋ ಅಂತಾರೆ. ಇದು ಅದು ಒಂದು ಫೇಮಸ್ ಸ್ಟೇಟ್ಮೆಂಟ್ ಇದೆಯಲ್ಲ, ಹಿಂಸೆ ಗೊತ್ತಾಗಿದೆ. ಈ ಪೇನ್, ಹಿಂಸೆ ಸಂಘರ್ಷದಲ್ಲಿ ವಿತೌಟ್ ಪೇನ್ ಯು ಕಾಂಟ್ ಗಿವ್ ಬರ್ತ್ ಟು ಎ ಚೈಲ್ಡ್. ಸಮಥಿಂಗ್ ವಿತ್ ಇದರಿಂದ ನೇಚರಿಂದ ಬರೋದಾಗಲಿ ಹೊರಗಡೆಯಿಂದ ಬರೋದಾಗಲಿ, that gives birth to anything new cannot come out without pain. Therefore, even in fact, for example, the revolution agide, you can't change the ಸೊಸೈಟಿ. revolutionally ಹಿಂಸೆ is unavoidable. ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಹಿಂಸೆ ಇತ್ತು, ಬೇಕಾದಷ್ಟಿತ್ತು. ಅಂದ್ರೆ ಹಿಂಸೆ ಪ್ರತಿಪಾದನೆ ಮಾಡೋದಕ್ಕೂ ಹಿಂಸೆ ಅನಿವಾರ್ಯ ಅಂತ ಹೇಳೋದಕ್ಕೂ ಅಗಾಧವಾದ ವ್ಯತ್ಯಾಸ ಇದೆ. ಆ ಎರಡನ್ನೂ ಒಂದೇ ಮಾಡಿಬಿಡ್ತಾರೆ ಸಾಕಷ್ಟು ಸಲ. You have put it very explicitly what I wanted to say. It is something anivarya, whether we do it or circumstances force ಹಿಂಸೆ ಅನ್ಅವಾಯ್ಡಬಲ್ ಅನ್ನೋದನ್ನ ರೆಕಗ್ನೈಸ್ ಮಾಡೋದು. ಆದ್ರೆ ಮಾರ್ಕ್ಸ್ವಾದದ ಮೇಲಿರೋ ಬಹಳ ದೊಡ್ಡ ಅಪಾದನೆ ಅಂದ್ರೆ ಇದು ಹಿಂಸೆ ಪ್ರತಿಪಾದಕ ಅನ್ನೋದು. ಅಂದ್ಬಿಟ್ರೆ ಅದಲ್ಲ, ಹಿಂಸೆ ಇಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ಅಂತ ರೆಕಗ್ನೈಸ್ ಮಾಡ್ತಾ ಇದೆ ಹೊರತು ಹಿಂಸೆ ದೇನು ಅಡ್ವೊಕೇಟ್ ಹಿಂಸೆ. ನನ್ನ ಸ್ನೇಹಿತರಲ್ಲಿ ಕೆಲವರು ಗಾಂಧಿವಾದಿಗಳಿದ್ದಾರೆ, ಲೋಹಿಯಾವಾದಿಗಳಿದ್ದಾರೆ. ಲೋಹಿಯಾ ಮಾರ್ಕ್ಸ್ ಅನ್ನು ಒಪ್ಕೊಳ್ತಾರೆ, ಜೊತೆಗೆ ಗಾಂಧಿವಾದದಲ್ಲಿ ಮಾರ್ಕ್ಸ್ನ ಆಶಯಗಳನ್ನ ಸಮಾಜದಲ್ಲಿ ತರಬೇಕು ಅಂತ ಪ್ರಯತ್ನ ಪಡ್ತಾರೆ. ಅದಕ್ಕೊಂದು ಸೂತ್ರ ಥರ ಹೇಳ್ತಾರೆ ಅವರು, ಏನಂದ್ರೆ ಮಾರ್ಕ್ಸ್ವಾದ ಮೈನಸ್ ಹಿಂಸೆ ಈಕ್ವಲ್ಸ್ ಲೋಹಿಯಾವಾದ ಅನ್ನೋ ಥರ ಹೇಳ್ತಾರೆ. ಅದು ಸಾಧ್ಯನೇ ಅಂತ, ಸಾಧ್ಯ ಇದ್ರೆ ಬಹಳ ಒಳ್ಳೆಯದೇ, ಸಾಧ್ಯನೇ ಅಲ್ಲ ಸಾಧ್ಯ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ಅಮೂಲ್ಯ ರೆಡ್ಡಿ ಹೆಸರು ಕೇಳಿದ್ದೇನೆ. ಅವನ ಫುಲ್ ನೇಮ್ ಇದೆ ಎ.ಕೆ. ರೆಡ್ಡಿ, ಅಮೂಲ್ ಕುಮಾರ್ ನಾರಾಯಣ ರೆಡ್ಡಿ ಅಂತ ಹೇಳಿ ಅವನ ಹೆಸರು. He became a scientist of international reputation. He was my student in the second year BSc Honors and third year BSc Honors in Central College when I was teaching. ಅವನು ಒಂದು ದಿವಸ ಆಮೇಲೆ became a colleague. ಹೊಸದಾಗಿ he was very much attracted to when he developed a sort of worshipful attitude towards me, primarily because of my teaching. I was considered to be a very successful teacher. ನನಗೆ ಇದು ಮಾಡ್ದ. ಒಂದು ದಿವಸ ನನ್ನ ಕಲೀಗ್ ಆದಮೇಲೆ ಒಂದು ಸಲ ಕೂತ್ಕೊಂಡಿದ್ದಾಗ he was at one time drawn by Lohiya stories. ಅದಕ್ಕೊಂದು ಕಾರಣ ಇರ್ಬೋದು. ಅವ್ರ ಸೋದರ ಮಾವ ಸಿ.ಜಿ.ಕೆ. ರೆಡ್ಡಿ ಅಂತ ಕೇಳಿದ್ದೀನಿ ನಾನು. ಸಿ.ಜಿ.ಕೆ. ರೆಡ್ಡಿ ಇವ್ರ ಸೋದರ ಮಾವ, ಇವ್ರ ತಾಯಿ ಸಿ.ಜಿ.ಕೆ. ರೆಡ್ಡಿ ವಾಸ್ ಎ ಲೋಹಿಯಾ ಸೋಷಲ್ಸ್. ಅವನಿಂದ ಡ್ರಾ ಮಾಡಿ ಸ್ಟೂಡೆಂಟ್ ಸೋಷಲಿಸ್ಟ್ ಸೊಸೈಟಿ ಅಂತ ಒಂದು ಸೊಸೈಟಿ ಮಾಡಿದ್ದ. ಅದಕ್ಕೆ ಒಂದು ಸೈಕಲ್ ಸ್ಟೈಲ್ ಪೇಪರ್ ಮಾಡಿ ಅದನ್ನು ಹಿ ವಾಸ್ ಹಾಕಿಂಗ್ ಸ್ಟೂಡೆಂಟ್ ಮಾಡ್ತಾರೆ. ಆಮೇಲೆ ಸಮ್ ಈ ಗಾಟ್ ಡಿಸಲ್ಯೂಷನ್, ಕೈ ಬಿಟ್ಬಿಟ್ಟ. ಒಂದು ಲಂಗರಿಲ್ಲದ ಹಡಗಿನಾಗ ಆಗಿದ್ದ. ಡಿಡ್ ನಾಟ್ ಹ್ಯಾವ್ ಎನಿ ರೂಟ್ಸ್. ಒಂದು ದಿವಸ ನಾನು ಬಂದು ಕೂತ್ಕೊಂಡು ನನ್ನ ರೂಮಿಗೆ ಬಂದ ಅಷ್ಟೇ, ಸೆಂಟ್ರಲ್ ಕಾಲೇಜಿನಲ್ಲಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಏನು ಅಂದರೆ ನಾನು ಈಗ ಆಗಿದ್ದೀನಿ, ನನ್ನ ಸಿಚುವೇಶನ್ ಈಗಾಗಿದೆ. ಬಟ್ ಐ ನೋ ಫ್ರಮ್ ಎ ಡಿಸ್ಟೆನ್ಸ್ ನೀವು ಮಾರ್ಕ್ಸಿಸ್ಟ್ ಐಡಿಯಾಸು ನಿಮಗೆ ಭಾಳ ಇದಾಗಿದೆ. ಪೀಪಲ್ ಸೇ ದಟ್ ಯು ಆರ್ ಎ ಮಾರ್ಕ್ಸಿಸ್ಟ್. ಅದು ಏನಾಗಿದೆ ಗೊತ್ತಿಲ್ಲ, ಬಟ್ ನಿಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಬಂದಿರೋ ಕಾಣುತ್ತೆ. ನನಗೆ ಏನು ಅದರ ಐಡಿಯಾನೇ ಇಲ್ಲ.
Therefore, can you suggest something which I can read? ಆವಾಗ ನೀನು ಇವರು ಪ್ರೈಮರಿಲಿ ಆಸ್ ಅ ಸೈಂಟಿಸ್ಟ್ ಅದು ಗೊತ್ತಿರೋದ್ರಿಂದ ನಾನು ಹೇಳಿದೆ ಅಂದರೆ ಬರ್ನಾಲ್ದು ಡೈರೆಕ್ಟಿಕಲ್ ಮೆಟೀರಿಯಲ್ಸ್ ಅಂತ ಒಂದು ಆರ್ಟಿಕಲ್ ನೀವು ಓದಿರ ಅದನ್ನು ನೀನು ಆ ಆರ್ಟಿಕಲ್ ಓದಿ ಆರ್ಟಿಕಲ್ ಓದಿ ಬಿಕೇಮ್ ಎ ಮಾರ್ಕ್ಸಿಸ್ಟ್. ದಟ್ ಸಿಂಗಲ್ ಆರ್ಟಿಕಲ್ ಕನ್ವರ್ಟೆಡ್ ಹಿಮ್ ಟು ಎ ಮಾರ್ಕ್ಸಿಸ್ಟ್. ಆ್ಯಂಡ್ ದೆನ್ ನನ್ನ ಜೊತೆಗೆ ಬೇರೆ ಪುಸ್ತಕಗಳು ಲಿವಿ ಪುಸ್ತಕಗಳು ಇವು ಓದಿ ಎಲ್ಲ ಮಾಡಿ ವಿ ಬಿಕೇಮ್ ವೆರಿ ಗ್ರೇಟ್ ಫ್ರೆಂಡ್ಸ್. ದೆನ್ ನಾನು ಸೆಂಟ್ರಲ್ ಕಾಲೇಜೊಳಗಿದ್ದಾಗಲೇ ಒಂದು ಸಲ ನನಗೆ ಸೀರಿಯಸ್ ಇಲ್ನೆಸ್ ಫ್ಲೂರ್ಸಿ. ಆ ಕಾಲದಲ್ಲಿ ಫ್ಲೂರ್ಸಿ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಟು ಪಲ್ಮಿನರಿ ಟ್ಯೂಬರ್ಕ್ಯುಲೋಸಿಸ್. ಇವಾಗ ಅದಕ್ಕೆಲ್ಲ ಇದು ಬಂದುಬಿಟ್ಟಿದೆ ಅಟ್ ಎ ವೆರಿ ಅರ್ಲಿ ಸ್ಟೇಜ್. ಈ ಆ್ಯಂಟಿಬಯೋಟಿಕ್ಸ್ ಬಂದುಬಿಟ್ಟಿವೆ ಯೂಸ್ ಮಾಡ್ತಾರೆ. ಆವಾಗ ಆಗಿಲ್ಲ. ಪಲ್ಮಿನರಿ ಟ್ಯೂಬರ್ಕ್ಯುಲೋಸಿಸ್ ಬಂತು ಅಂದರೆ 90% ಆಫ್ ದಿ ಕೇಸಸ್ ದಿ ಯೂಸ್ ಟು. ನಾನು 1952-53 ಒಳಗೆ ಸೆಂಟ್ರಲ್ ಕಾಲೇಜ್ ಹೋಗಿದ್ದಾಗ ನನಗೆ ಫ್ಲೂರಸಿ ಬಂತು. ನಮ್ಮ ಆಗಿನ ಮೆಡಿಕಲ್ ಸ್ಟೇಜ್ನಲ್ಲಿ ದಿ ಅಡ್ವೈಸ್ ಮಸ್ಟ್ ರಿಮೈನ್ ಇನ್ ಬೆಡ್ ಕಂಟಿನ್ಯೂಸ್ಲಿ. ಈ ಸ್ಟೆಪ್ಟಮೀಸ್ ಅನ್ನೋ ಒಂದು ಆಗ್ತಾನೆ ಬಂದಿತ್ತು. ಇಟ್ ಕ್ಯಾನ್ ಸರ್ಟನ್ಲಿ ಕ್ಯೂರ್ ಯು. ಬಟ್ ಇವಾಗ ಫ್ಲೂರಸಿ ಬಂದವರು ಓಡಾಡ್ಕೊಂಡಿರ್ತಾರೆ. ಆವಾಗ ಮೆಡಿಕಲ್ ಇದು ಇನ್ನೂ ಆಗಿದೆ. ಬೆಡ್ ರೆಸ್ಟ್ ಇರಬೇಕು. ಒಂದು 2-3 ತಿಂಗಳಾದರೂ ಬೆಡ್ ರೆಸ್ಟ್ ಇರಬೇಕು. ಸ್ಟೆಪ್ಟಮಿಷನ್ ದಿನ ತಗೋಬೇಕು. ಇನ್ನೊಂದು ಪ್ಯಾರಾಮಿನೋ ಸ್ಯಾಲಿಸಿಲಿಕ್ ಆ್ಯಸಿಡ್ PAS ಅದನ್ನು ತಗೋಬೇಕು. ಆಮೇಲೆ ಈಟ್ ಪ್ರೋಟೀನ್ ರಿಚ್ ಫುಡ್. ನೀವು ಮಾಂಸ ತಿನ್ನೋಲ್ಲ. ಎಗ್ಸ್ ಅಬ್ಜೆಕ್ಷನ್ ಇದೆ. ಎಗ್ಸ್ ತಗೋಬೋದು. ಯು ಹ್ಯಾವ್ ಟು ಬಿಲ್ಡಪ್ ಅಂತ. ಐ ರಿಮೈನ್ಡ್ ಇನ್ ಬೆಡ್ ಫಾರ್ ಅಬೌಟ್ 3 ದಿ ಹೋಲ್ ಅಕಾಡೆಮಿಕ್ ಇಯರ್. ಹೆಚ್ಚು ಕಡಿಮೆ ಜುಲೈನಲ್ಲಿ ನನಗೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಮಾರ್ಚ್ವರೆಗೂ ನಾನು ಐ ವಾಸ್ ಇನ್ ಬೆಡ್. ಐ ವಾಸ್ ಆನ್ ಲೀವ್. ಇನ್ಫ್ಯಾಕ್ಟ್ ಲೀವ್ ಎಕ್ಸಾಸ್ಟ್ ಆಗೋಯ್ತು. ಸಂಬಳನೂ ಇರಲಿಲ್ಲ. ಇದಾಗೋಯ್ತು. ಆವಾಗ ಲಕ್ಕಿಲಿ ಫಾರ್ ಮೀ ನಮ್ಮ ವೈಸ್ ಚಾನ್ಸಲರ್ ಆಗಿದ್ದವರು ಹೂ ವಾಸ್ ಮೈ ಪ್ರೊಫೆಸರ್ ಆ್ಯಂಡ್ ಐ ವಾಸ್ ಒನ್ ಆಫ್ ಹಿಸ್ ಫೇವ್ರೆಟ್ ಸ್ಟೂಡೆಂಟ್ಸ್, ಡಾಕ್ಟರ್ ಮಂಜುನಾಥ್ ಅಂತ ಕೇಳಿದ್ರೆ ನೀವು ಡಾಕ್ಟರ್ PL ಮಂಜುನಾಥ್ ಅಂತಿದ್ದರು. ಅವರು ವೈಸ್ ಚಾನ್ಸಲರ್ ಆ್ಯಂಡ್ ಸ್ಪೆಷಲ್ ಪೋಸ್ಟ್ ಟು ಗ್ರ್ಯಾಂಟ್ ಲೀವ್ ಆನ್ ಹಾಫ್ ಪೇ ಇನ್ ಆ್ಯಂಟಿಸಿಪೇಷನ್ ಆಫ್ ಅರ್ನಿಂಗ್. ಅದನ್ನು ಮಾಡಿಕೊಟ್ರು. ಹಾಗೆ ಮಾಡಿ ಜೀವನ ಮಾಡ್ಕೊಂಡಿದ್ದೆ. ಆವಾಗ ದಿನ ನನ್ನ ನೋಡ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಯಾರು ಆಮೇಲೆ ರೀತಿ ಬರ್ತಾರೆ. ಹೇಗಿದೆ ಆಲ್ಮೋಸ್ಟ್ once in 2 or 3 days. One day he came with a friend. ಅವ್ರ ಹೆಸರು ಕೇಳಿದರೆ ಕನೆಕ್ಷನ್ ನಿಮ್ಗೆ ಗೊತ್ತಿರಲ್ಲ. ಸತೀಶ್ ಧಾವನ್, ಲೇಟರ್ ಬಿಕೇಮ್ ಇಸ್ರೋ ಚೇರ್ಮನ್ ಆಗಿದ್ದಾನೆ. ಕೇಳಿದಿರಲ್ಲ ಗೊತ್ತಿಲ್ಲ. ಸತೀಶ್ ಧಾವನ್ ಕರ್ಕೊಂಡು. ಸತೀಶ್ ಧಾವನ್ ದೆನ್ ಈಸ್ ಅ ಪಂಜಾಬಿ ಸಿಕ್ಕಲ್ಲ, ಪಂಜಾಬಿ ಹಿಂದೂ. ಅವನು ಏರೋನಾಟಿಕಲ್ ಇಂಜಿನಿಯರಿಂಗ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದ. ಅವನಿಗೆ ಯಾವುದೋ ಫ್ರೆಂಡ್ಶಿಪ್ ಆಗಿದೆ. ಅವನು ಕರ್ಕೊಂಡು ಹಿ ವಾಸ್ ಎ ಮಾರ್ಕ್ಸಿಸ್ಟ್. ಅವನು ಕರ್ಕೊಂಡು ಬಂದ. ನನಗೆ ಇಂಟ್ರೊಡ್ಯೂಸ್ ಮಾಡಿ. ವಿ ಬಿಕೇಮ್ as an individual, he was an excellent individual. In fact, ಈ ನಮ್ಮ ಪ್ರೆಸಿಡೆಂಟ್ ಆಗಿದ್ರಲ್ಲ ಅಬ್ದುಲ್ ಕಲಾಂ, ಹೂ ಕ್ಲೇಮ್ಸ್ ಹಿ ಇಸ್ ದ ಸ್ಟೂಡೆಂಟ್ ಆಫ್ ಯಾರು ಸತೀಶ್ ಧಾವನ್, ಹ್ಯಾಸ್ ಮೇಡ್ ಅ ಸ್ಟೇಟ್ಮೆಂಟ್. ವಿಂಗ್ಸ್ ಆಫ್ ಫೈರ್ ಅಂತ ಒಂದು ಆಟೋಬಯೋಗ್ರಫಿ ಬರೆದಿದ್ದಾನೆ. ಅಲ್ಲೊಂದು ವಾಕ್ಯ ಹೇಳಿದ್ದಾನೆ. ದಿ ಟೈಪ್ ದಿ ಚಾರ್ಮಿಂಗ್ ಸ್ಮೈಲ್ ಆಫ್ Satish Dhawan, I have not seen anywhere in the world. There is an element of truth in it. Very charming fellow. ಅವನು ಕರ್ಕೊಂಡು ಬಂದ. ವಿ ಬಿಕೇಮ್ ಫ್ರೆಂಡ್ಸ್. ಆಮೇಲೆ ಏನಾಗೋಯಿತು, ಆಫ್ಟರ್ ಐ ರಿಕವರ್ಡ್ ಫ್ರಮ್ ಮೈ ಇಲ್ನೆಸ್, ಅಷ್ಟೊತ್ತಿಗೆ ನಮಗೆಲ್ಲ ಒಂದು ಗುಂಪು ಸೇರಿತ್ತು. ನಾವೆಲ್ಲ ಸೇರಿಬಿಟ್ಟು ಎವ್ರಿ ವೀಕ್ ಯಾವುದಾದ್ರು ಮೀಟ್ ಮಾಡಿ ಎಕ್ಸ್ಚೇಂಜ್, ಯಾವುದಾದ್ರು ಈಚೆಗೆ ಏನಾದರೂ ರೀಡಿಂಗ್ ಮಾಡಿದರೆ ಅದನ್ನು ಓದೋದು. ಸ್ಟಡಿ ಸರ್ಕಲ್ ಅದ್ರ ಸ್ಟಡಿ ಸರ್ಕಲ್ ಅದ್ರ ಬಗ್ಗೆ ಮಾತಾಡೋದು.
ಇದರಲ್ಲಿ ಚರ್ಚೆ ಮಾಡಿದ್ರು. ಆಲ್ ಆಫ್ us were ವೆರಿ ಮಚ್ ಡಿವೋಟೆಡ್ ಟು ಸೈನ್ಸ್ ಆ್ಯಂಡ್ ಆಲ್ ಆಫ್ us were ಮಾರ್ಕ್ಸಿಸ್ಟ್. ಎರಡು ಆ್ಯಂಡ್ ಸೋಷಿಯಲ್ ಕಾನ್ಷಿಯಸ್ನೆಸ್ ಇತ್ತು. This study circle met for about 2 to 3 years in Bangalore. Every Sunday, sometime about 9:30 in the morning, ಸೇರಿದ್ರೆ 1 ಗಂಟೆವರೆಗೆ ನಾವು ಮಾತಾಡ್ತಾ ಇದ್ವಿ. ಏನು ಮಾತಾಡ್ತಿದ್ವಿ ಇವಾಗ ನನಗೆ ಜ್ಞಾಪಕ ಇಲ್ಲ, ಏಕೆಂದರೆ ಭಾಳ ಬಟ್ ಆಗ್ತಾಯಿತ್ತು. ನೀವು ಸೈಂಟಿಸ್ಟ್ ಬ್ಯಾಕ್ಗ್ರೌಂಡಿಂದ ಮಾರ್ಕ್ಸಿಸಮ್ನ ನೋಡ್ತಾ ಇರುವಾಗ ನನಗೆ ಒಂದು ಪ್ರಶ್ನೆ ಬಹಳ ಕಾಡುತ್ತೆ. ಸಾಮಾನ್ಯವಾಗಿ ಮಾರ್ಕ್ಸಿಸಮ್ ಪ್ರಶ್ನೆ ಬಂದಾಗ ಅವರು ಮಾರ್ಕ್ಸಿಸಮ್ ಓದಿಲ್ಲದೆ ಇರಲಿ, ಈ ಬುದ್ಧಿಜೀವಿಗಳಲ್ಲಿ ಇಂಟೆಲೆಕ್ಚುಯಲ್ಸ್ ಅಲ್ಲಿ ಏನು ಒಂದು ಇದಿದೆ ಅಂದರೆ ಅವರು ಎರಡನ್ನ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ. ಇದು ಒಂದು ಡಾಗ್ಮ್ಯಾಟಿಕ್ ಫಿಲಾಸಫಿ ಅಂತ, ಅಂದರೆ ಡಾಗ್ಮಾಕ್ಕೂ ಸೈನ್ಸ್ಗೂ ಹೇಗೆ ಹೊಂದಿಕೆ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲ್ವೋ ಏನೋ. ಎರಡನೇದು ಜನರಲ್ ಆಗಿ ಮಾರ್ಕ್ಸಿಸಮ್ ಬಗ್ಗೆ ಮಾರ್ಕ್ಸಿಸಮ್ ಓದ್ದವರು ಬಹಳ ಮಟ್ಟಿಗೆ ಓದದೇ ಇದ್ದವ್ರು ಹೇಳ್ತಾರೆ ಇದು ಒಂದು ಡಾಗ್ಮ್ಯಾಟಿಕ್ ಫಿಲಾಸಫಿ. ಇನ್ನು ಕೆಲವರು ಓದ್ದವರು ಕೂಡ ಇದು ಒಂದು ಟೋಟಾಲಿಟೇರಿಯನ್ ಫಿಲಾಸಫಿ ಇದು ಹಾಗಾಗಿ ಸೈನ್ಸ್ಗೂ ಇದಕ್ಕೂ ಹೇಗೆ ಹೊಂದಿಕೆ ಆಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಡಾಗ್ಮಾ ಆಗಿನೂ ಸೈನ್ಸ್ಗೆ ಜೊತೆ ಹೊಂದಲ್ಲ, ಅದು ಒಂದು ಟೋಟಾಲಿಟೇರಿಯನ್ ಫಿಲಾಸಫಿ ಆಗಿನೂ ಸೈನ್ಸ್ ಜೊತೆ ಹೊಂದಲ್ಲ. ಅದು ಸೈನ್ಸ್ ಯಾವಾಗಲೂ ಓಪನ್ ಆಗಿ ಇರುವಂಥದ್ದು. ನಾನು ರೈತವೇ ಡಾಗ್ಮ್ಯಾಟಿಕ್ ಅನ್ನೋ ರೀತಿಯಲ್ಲಿ ಹೇಳ್ತೀನಿ. ಡಾಗ್ಮ್ಯಾಟಿಕ್ ಅನ್ನೋದು ಅವರ ಏನು ಬಿಕಾಸ್ ಅವ್ರು ಏನು ಡಾಗ್ಮ್ಯಾಟಿಕ್ ಅಂತ ಯಾರು ಕರೀತಾರೋ ದೇ ಆರ್ ಓನ್ಲಿ ಅಟ್ರಾಕ್ಟೆಡ್ ಬೈ I am choosing for the appropriate word. The vigor with which they adhere to the idea. ಆದ್ದರಿಂದ ಅವರು ಡಾಗ್ಮ್ಯಾಟಿಕ್ ಅಂದಿದ್ದಾರೆ. ಶ್ರದ್ಧೆನೇ ಡಾಗ್ಮಾ ಅಂತಾರೆ. ಶ್ರದ್ಧೆನೇ ಡಾಗ್ಮಾ ಅಂತಾರೆ. ಜೊತೆಗೆ ಅದನ್ನ ಡಿಫೀಟ್ ಮಾಡೋದು ಸುಲಭ ಡಾಗ್ಮಾ ಅಂತ ಹೇಳೋದು. ಅದರಲ್ಲೂ ಸೈಂಟಿಫಿಕ್ ಕಮ್ಯುನಿಟಿನಲ್ಲಿ ಒಂದು ಡಾಗ್ಮಾ ಫಾಲೋ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ರೆ ಹಿಂಜರಿತಾರೆ. ಅಸೋಸಿಯೇಟ್ ಆಗಿ ಮಾಡೋದು ಸುಲಭ ಆಗುತ್ತೆ ಅಂತಾನೆ ಹೊರತು ಅವ್ರಿಗೆ ಡಾಗ್ಮಾ ಅನ್ನೋದನ್ನ ಸ್ವಲ್ಪನಾದ್ರೂ ಸ್ಟಡಿ ಮಾಡೋರಿಗೆ ಗೊತ್ತಾಗುತ್ತೆ. ಡಾಗ್ಮಾ ದಟ್ ದಿ ಓನ್ಲಿ ಫಿಲಾಸಫಿ ವಿಚ್ ಇನ್ ದಿ ಕೋರ್ಸ್ ಆಫ್ ಎಕ್ಸ್ಪೀರಿಯನ್ಸ್ when they find that there is need for change, they are prepared to change. ಯಾವ ಐಡಿಯಾಸ್ ಬೇಕಾದ್ರೂ ಅದು ಚೇಂಜ್ ಮಾಡೋದಕ್ಕೆ ರೆಡಿ ಆಗಿರೋದು ಅದು ಒಂದೇ ಫಿಲಾಸಫಿ ಹೋಗಿ ಇನ್ಯಾವುದೂ ಇಲ್ಲ. ಆ್ಯಂಡ್ ದಟ್ ಈಸ್ ವಾಟ್ ಯು ಫೈಂಡ್ ಇನ್ ಸೈನ್ಸ್. ಸೈನ್ಸ್ನಲ್ಲಿ ಯಾವುದೋ ಒಂದು ಸ್ಟೇಜ್ನಲ್ಲಿ ವೆನ್ ನ್ಯೂಲಿ ಅಕ್ವೈರ್ಡ್ ನಾಲೆಡ್ಜ್ ಡಸ್ ನಾಟ್ ಫಿಟ್ ಇನ್ ಟು ಯುವರ್ ಓಲ್ಡ್ ಥಿಯರಿ, ವಿ ಆರ್ ಪ್ರಿಪೇರ್ಡ್ ಟು ಚೇಂಜ್ ಇಟ್. ಐದರ್ ಗಿವ್ ಇಟ್ ಅಪ್ ಆರ್ ಮಾಡಿಫೈ ಇಟ್. ಬೆಳೆದ್ರೆ ಹಾಗೆ ಹೌ ಡಿಡ್ ರಿಲೇಟಿವಿಟಿ ಕಮ್? ರಿಲೇಟಿವಿಟಿ ಬಂದಿದ್ದು ಹಾಗೆ ಅಲ್ವೇ? ಬಿಕಾಸ್ ಇಟ್ ಡಿಡ್ ನಾಟ್ ಫಿಟ್ ಇನ್ ಟು ದಿ ನ್ಯೂಟನಿಯನ್ ಥಿಯರಿ. ದೇರ್ಫೋರ್ ಏನೋ ಇರಬೇಕು ಅಂತೇಳಿ ಐನ್ಸ್ಟೈನ್ ಬಂತು. ಆ ರೀತಿ ಚೇಂಜ್ ಆಗ್ತಾ ಇದೆ. ಇಟ್ ಇಸ್ ಓನ್ಲಿ ಇನ್ ದ ಸೈಂಟಿಫಿಕ್ ಥಿಂಕಿಂಗ್, ನಾಟ್ ನನ್ನ ಮಾರ್ಕ್ಸಿಸ್ಟ್ ಥಿಂಕಿಂಗ್ ಯಾವತ್ತೂ ಇನ್ನಿಲ್ವಲ್ಲ. ಇದನ್ನು ಮಾರ್ಕ್ಸಿಸ್ಟ್ ಥಿಂಕಿಂಗಲ್ಲಿ ನಾನು ಅಷ್ಟು ಕೇರ್ಫುಲ್ಲಾಗಿ ಓದಿಲ್ಲ ನಾನು. ಲೇಟರ್ ಮಾರ್ಕ್ಸಿಸ್ಟು ಲೈಕ್ ಲೆನಿನ್ ಅಂಡ್ ಅದರ್ಸ್, they have understood the theoretical basis to the needs of the changing circumstances. ಅದನ್ನು ಮಾಡಿದ್ದಾರೆ. ಇದೇನೆ ಮಾರ್ಕ್ಸಿಸ್ಟ್ ಅವ್ರಿಗೆ ಇರಲಿಲ್ಲ. ಇದನ್ನು ಇಂಟ್ರೊಡ್ಯೂಸ್ ಮಾಡೋದು ಲೆನಿನ್. ಇಟ್ಸ್ ಆ್ಯಕ್ಚುಲಿ ದಿ ಅಪ್ಲಿಕೇಶನ್ ಒಂದು ಹೈಯರ್ ಸ್ಟೇಜ್ ಆಫ್ ಕ್ಯಾಪಿಟಲಿಸಮ್ ಅಂತೇಳಿ ಮಾಡಿದ್ದೆ ಲೆನಿನ್. ಮಾರ್ಕ್ಸ್ ಕಾಲದಲ್ಲಿ ಇಂಪೀರಿಯಲಿಸಮ್ ಅವನೇನು ಮಾಡಲಿಲ್ಲ. ಇಟ್ ದಿಸ್ ಪೀಪಲ್ ಡು ಇಟ್. ದೇರ್ ಫಾರ್ ಡಾಗ್ಮ್ಯಾಟಿಕ್ ಅನ್ನೋದನ್ನು ನಾನು ಒಪ್ಪಲ್ಲ. ಇನ್ನೊಂದೇನಂದು ಹೇಳಿದ್ರೆ ಟೋಟಾಲಿಟೇರಿಯನ್ ಯಾಕೆ ಅಂತಂದರೆ ಸಂಸ್ಥೆ ಇವರು ಡಿಕ್ಟೇಟರ್ಶಿಪ್ ಅದು ಪ್ರೊಲೆಟೇರಿಯಟ್ ಎಷ್ಟು ಮಾಡ್ತಾರಲ್ಲ ಅದಕ್ಕೆ ಟೋಟಾಲಿಟೇರಿಯನ್. ದಟ್ ಇಸ್ ಆಲ್ಸೋ ಟೆಂಟೇಟಿವ್ ಸ್ಟೇಜ್. ಡಿಕ್ಟೇಟರ್ಶಿಪ್ ಅದು ಪ್ರೊಲೆಟೇರಿಯಟ್ ಅಕಾರ್ಡಿಂಗ್ ಟು ಮಾರ್ಕ್ಸಿಸ್ಟ್ ಥಿಯರಿ ಇಸ್ ಓನ್ಲಿ ಟೆಂಟೇಟಿವ್ ಸ್ಟೇಜ್. ಆಮೇಲೆ ಸೊ ಇದು ಬರುತ್ತೆ, ಕಮ್ಯುನಿಸಮ್ ಬರುತ್ತೆ. ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಇರಲ್ಲ. ಮತ್ತು ಅಂತಿಮವಾಗಿ ಮಾರ್ಕ್ಸಿಸ್ಟ್ರು ಏನು ಹೇಳ್ತಾರೆ ಅಥವಾ ಕಮ್ಯುನಿಸ್ಟ್ರು ಏನು ಹೇಳ್ತಾರೆ ಅದಕ್ಕೇನೆ ತಲೆ ಬಾಗಬೇಕು, ಅಡಿಯಾರಾಗಬೇಕು. ಹಾಗಾಗಿ ಇಲ್ಲಿ ಸ್ವಾತಂತ್ರ್ಯ ಅನ್ನೋದು ಇರೋಲ್ಲ.
ಕೊನೆಗೂ ನಮಗೆ ಬೇಕಾಗಿರೋದು ಈ ಅಹಿಂಸೆ ಪ್ರತಿಪಾದನೆ ಮಾಡುವಂಥ ಗಾಂಧಿವಾದನೆ ಹೊತ್ತು ಹಿಂಸೆನ ಇನೆವಿಟಬಲ್ ಅಂತ ಒಪ್ಕೊಳ್ಳುವಂಥ ಮಾರ್ಕ್ಸ್ವಾದ ಅಲ್ಲ ಅನ್ನೋ ತೀರ್ಮಾನಕ್ಕೆ ಸಾಕಷ್ಟು ಜನ ಇಳಿ ವಯಸ್ಸಲ್ಲಿ ಬರ್ತಾರೆ. ನೀವು ಬಂದ ಹಾಗೆ ಕಾಣಲಿ ಪ್ರಪಂಚದ ಎಲ್ಲ ಮೂಲೆಗಳಿಂದಲೂ ಕೂಡ ಒಂದು ಅಹಿಂಸಾತ್ಮಕವಾದ ಹೋರಾಟ ಅಂತ ಏನಾದರೂ ಬಂದಾಗ ಅಥವಾ ತುಂಬ ಶಕ್ತಿ ಸ್ವಲ್ಪನೂ ಇಲ್ಲದೆ ಹೋರಾಡಬೇಕು ಅನ್ನೋ ಸ್ಥಿತಿ ಬಂದಾಗ ಗಾಂಧಿ ನೆನೆಸ್ಕೊಳ್ಳೋದು ಬಹಳ ತುಂಬ ಸ್ವಾಭಾವಿಕ ಆಗಿಬಿಟ್ಟಿದೆ. ಆ ಒಂದು ಹಿನ್ನೆಲೆಯಲ್ಲಿ ಬರೋ ಪ್ರಶ್ನೆ ಏನು ಅಂತಂದರೆ, ನಾವು ಮಾರ್ಕ್ಸ್ವಾದನೇ ಯಾಕೆ ಇಟ್ಕೋಬೇಕು? ಸ್ವಲ್ಪ ಮಾರ್ಕ್ಸ್ವಾದ, ಸ್ವಲ್ಪ ಗಾಂಧಿವಾದ, ಸ್ವಲ್ಪ ಲೋಹಿಯಾವಾದ, ಈ ಥರ ನಮಗೇನು ಬೇಕು, ಸ್ವಾತಂತ್ರ್ಯನೂ ಬೇಕು, ಸಮಾನತೆನೂ ಬೇಕು, ಎಲ್ಲರೂ ಸುಖವಾಗಿ ಬದುಕಬೇಕು, ಇಂಥದ್ದೊಂದು ವ್ಯವಸ್ಥೆ ಸಾಧ್ಯ ಇಲ್ವೇ? ಸಾಧ್ಯ ಇದೆ, ಇದು ಮಾರ್ಕ್ಸ್ವಾದದಿಂದ ಹೊರತಾಗಿರುತ್ತೆ ಅನ್ನೋ ಯೋಚನೆಗಳು ಕೂಡ ಸಾಕಷ್ಟು ಜನ ಮಾಡ್ತಾ ಇರ್ತಾರೆ. ನಿಮಗೆ ಹೇಗೆ ಅನಿಸುತ್ತೆ? ನನಗೇನು ಅನಿಸುತ್ತೆ ಅಂದರೆ, ಸ್ಪೆಸಿಫಿಕ್ ಸಿಚುಯೇಷನ್ಸ್ನಲ್ಲಿ ಅವ್ರ ಸ್ಟ್ಯಾಂಡ್ಗಳು ಕೆಲವರು ಒಂದ್ಸಲ ಇವ್ರ ಸ್ಟ್ಯಾಂಡ್ ಒಂದು ಅವ್ರ ಸ್ಟ್ಯಾಂಡ್ ಉಪಯೋಗ ಬರ್ಬೋದು. ಬಟ್ ಕನ್ಸಿಸ್ಟೆಂಟ್ ಆಗಿರೋದು ಒಂದು ಸಿಸ್ಟಮ್ ಇರೋದು ಇದು ಓನ್ಲಿ ಮಾರ್ಕ್ಸ್. ಬೇರೆ ಎಲ್ಲ ಆಂಶಿಕವಾಗಿ ಫ್ಯಾಕ್ಷನಲ್ ಆಗಿ ನೋಡುತ್ತವೆ. ಹೌದು, ಯಾವುದೋ ಒಂದು ಟೆಂಟೇಟಿವ್ ಆಗಿ ಒಂದು ಟೆಂಟೇಟಿವ್ ಆಗಿ ಒಂದು ಪರ್ಟಿಕ್ಯುಲರ್ ಏರಿಯಾ ನೋಡಿದಂಗೆ ಕಾಣಿಸುತ್ತೆ ಹೊರತು ಕನ್ಸಿಸ್ಟೆನ್ಸ್ ಆಗಿರೋದು ಮಾರ್ಕ್ಸಿಸಮ್ ಅಲ್ಲದೆ ಬೇರೆ ಇಲ್ಲ ಅಂತ ನಾನು ಹೇಳ್ತೀನಿ. ಇನ್ನೊಂದು ದೊಡ್ಡ ಆಕ್ಷೇಪ ಮಾರ್ಕ್ಸ್ವಾದದ ಬಗ್ಗೆ ಇರೋದು ಅಂದರೆ, ನೋಡಿ, ಅದು ರಷ್ಯಾದಲ್ಲಿತ್ತು, ಮತ್ತು ಚೈನಾದಲ್ಲಿ ಒಂಥರ ಇತ್ತು, ಬೇರೆ ಎಷ್ಟೋ ದೇಶಗಳಲ್ಲಿತ್ತು, ಈಗ ಎಲ್ಲೂ ಇಲ್ಲ. ಅದರಿಂದ ಮಾರ್ಕ್ಸ್ವಾದ ಫೇಲ್ ಆಗಿದೆ, ಅದು ನಮಗೆ ಪ್ರಸ್ತುತ ಅಲ್ಲ ಅನ್ನೋ ಒಂದು ವಾದನ ಬಲವಾಗಿ ಮಂಡಿಸ್ತಾರೆ. ಅದು ಇನ್ನೂ ಭಾಳ ಡೀಪಾಗಿ ಸ್ಟಡಿ ಮಾಡಿಬಿಟ್ಟು ನಾನು ಆನ್ಸರ್ ಮಾಡಬೇಕಾಗುತ್ತೆ. ಬಟ್ ನಾನು ಸೂಪರ್ಫಿಷಿಯಲ್ ಸ್ಟಡಿಯನ್ನು ಮಾಡ್ಕೊಂಡಿರೋದು, ಅದು ನಿಜ. ಬಟ್ ಚೈನಾದವರು ಈವನ್ ಟುಡೇ ಅವ್ರನ್ನ ಕಂಪ್ಲೀಟಾಗಿ ಬಿಟ್ಟಿಲ್ಲ ಅವರು. ಬಟ್ ಚೈನಾದವರು ಖಂಡಿತ ಈವನ್ ಟುಡೇ ಏನೋ ಬದಲಾಯಿಸಿರ್ಬೋದು ಹೊರತು ಇದು ಮಾಡಿದೆ. ಬಟ್ ಬೇರೆ ಬೇರೆ ಕಡೆ ಫಾರ್ ಎಕ್ಸಾಂಪಲ್ ವಾಟ್ ಯು ಸೇ ಅಬೌಟ್ ಕ್ಯೂಬಾ ಇದೆ. ಹಾಂ, ಕ್ಯೂಬಾ ಇದೆ. ಕ್ಯೂಬಾ ಏನು ಹೇಳ್ತೀನಿ, ಅದೊಂದು ಸಣ್ಣ ಪಾಕೆಟ್ ಅಷ್ಟೇ. ಅದನ್ನ ಇಡೀ ದೇಶಕ್ಕೆ ಹೇಗೆ, ಅಥವಾ ಭಾರತದಂಥ ದೊಡ್ಡ ದೇಶಕ್ಕೆ ಹೇಗೆ ಅನ್ವಯಿಸೋದು ಅಂತ ತಕರಾರು ತೆಗಿತಾರೆ. ಒಂದು ಸಣ್ಣ ದೇಶದಲ್ಲಿ ಸಾಧ್ಯ ಇರ್ಬೋದು, ಅದು ಇಂಡಿಯಾ ಅಂತ ದೊಡ್ಡ ದೇಶದಲ್ಲಿ ಸಾಧ್ಯ ಇರಲ್ಲ. ಫಿಡೆಲ್ ಕ್ಯಾಸ್ಟ್ರೋ ಹೇಳಿತ್ತು ಅಂತಾರೆ. ಈಚೆಗೆ ವೆನಿಜುವೆಲಾದಲ್ಲಿ ಚಾವೇಸ್ ಅನ್ನು ಅವರು ಮಾಡ್ತಾ ಇರುವಂಥ ಎಕ್ಸ್ಪೆರಿಮೆಂಟ್ಗಳು, ಅವರು ತತ್ತಿರುವಂಥ ಪಾಲಿಸಿಗಳು. ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಈ ಭಾರತದ ಪ್ರಶ್ನೆ ಬಂದ ತಕ್ಷಣ ಭಾರತದ ಕಮ್ಯುನಿಸ್ಟರು ಏನು ಮಾಡಿದ್ದಾರೆ, ಅಥವಾ ಭಾರತದಲ್ಲಿ ಕಮ್ಯುನಿಸಮ್ ಅಥವಾ ಮಾರ್ಕ್ಸಿಸಮ್ ಹೇಗೆ ಕೆಲಸ ಮಾಡಿದೆ, ಆಲ್ಮೋಸ್ಟ್ ಫೇಲ್ಯೂರ್ ಆಗಿದೆ ಅದು, ಯಾವ ರೀತಿಯಿಂದ ನೋಡಿದ್ರು ಕೂಡ ಅಂತ. ನಾನು ಫೇಲ್ಯೂರ್ ಆಗಿದೆ ಅಂತ ಅನ್ನಲ್ಲ, so far they have not succeeded. ಅಷ್ಟು ಹೇಳ್ಬೋದು. That may be because of the wrong interpretation of specific issues. ಅಷ್ಟೇ ಹೊರತು ಕಂಪ್ಲೀಟ್. ಬಟ್ ನನ್ನ ವಿಶ್ವಲ್ ಥಿಂಕಿಂಗ್ ಏನು ಅಂದರೆ, ಈ ಫ್ಯಾಕ್ಷನ್ಸ್ 3-4 ಇದೆಯಲ್ಲ, ಇವರೆಲ್ಲ ಸೇರಿಸಿ ಇಫ್ ದೇ ಹ್ಯಾವ್ ಸ್ಟಿಲ್ ದಿ ಎನರ್ಜಿ, ನನಗೆ ವಯಸ್ಸಾಗೋದು ಆಗಲ್ಲ, ಇದು ಸ್ಟಿಲ್ ದಿ ಎನರ್ಜಿ ಥ್ರ್ಯಾಶ್ ಔಟ್ ಮಾಡಿ, ವೈ ಶುಡ್ ದೇ ನಾಟ್ ಕಮ್ ಟುಗೆದರ್ ಆ್ಯಂಡ್ ಬಿಕಮ್ ಎ ರಿಯಲಿ ಪವರ್ಫುಲ್ ಫೋರ್ಸ್? ಹೌದು ಅನ್ಸುತ್ತೆ. ಕಮ್ಯುನಿಸ್ಟ್ ಪಾರ್ಟಿಗಳೆಲ್ಲ ಒಂದು